ಹೇಳಿ. ಆರ್ಸಿಬಿ ಮತ್ತು ಸಿಎಸ್ಕೆ ಮ್ಯಾಚ್ ಇದೆ, ಹಾ. ಯಾವ್ದು ಗೆಲ್ಲುತ್ತೆ ನಿಮ್ ಪ್ರಕಾರ? RCBನೇ ಬ್ರೋ, ಡೌಟೇ ಪಡಂಗಿಲ್ಲ. RCBನೇ. ಅವಾಗ್ಲೇ 50 ರನ್ನಲ್ಲಿ ಹೊಡೆದು ಕಳ್ತೀವಿ, ಇದೊಂದು 100 ರನ್ನಾರು ಹೊಡೆದೇ ಹೊಡಿತೀವಪ್ಪ. ಅದಕ್ಕಿಂತ ಮುಂಚಿನ ಗೆದ್ದೇ ಗೆಲ್ತೀವಪ್ಪ. ಕಾನ್ಫಿಡೆನ್ಸ್ 100%. ಅಂದ್ರೆ ಸರ್ ಎಲ್ಲ ಇದ್ರಲ್ಲೂ ಆರ್ಸಿಬಿ ಅವ್ರು ಗೆದ್ಕೊಂಡು ಬಂದಿದ್ದಾರೆ. ಹಾ. ಹೋಮ್ ಗ್ರೌಂಡ್ ಅಲ್ಲೇ 3 ಮ್ಯಾಚ್ ಹೋಮ್ ಗ್ರೌಂಡ್ ಅಲ್ಲೇ ಸೋತಿದ್ದಾರೆ, ಅದು ಒಂದ್ ಗೆದ್ದಿದ್ದಾರೆ. ಹಾ. ಬಟ್ ಇವತ್ತಿನ ನಿರೀಕ್ಷೆ ಹೋಮ್ ಗ್ರೌಂಡ್ ಅಂದಾಗ ಒಂದ್ ಸ್ವಲ್ಪ ಭಯ ಫ್ಯಾನ್ಸ್ಗೆ, ಎಲ್ಲಿ ಸೋತೋಗ್ಬಿಡ್ತಾರೆ ಅನ್ನೋದು. ಆ ಥರದ್ದು ಏನಾದ್ರು ಹಂಗೇನಿಲ್ಲ ಬ್ರೋ, ಒಂದ್ ಮ್ಯಾಚ್ ಗೆದ್ದಿದಾರಲ್ಲ, ಅದೇ ಕಾನ್ಫಿಡೆನ್ಸ್ ಅಲ್ಲಿ ಈ ಮ್ಯಾಚ್ ಗೆದ್ದೇ ಗೆಲ್ತಾರೆ. ಆ ಪಿಚ್ ಅವ್ರಿಗೆ ಅಡ್ಜಸ್ಟ್ ಆಗಿರುತ್ತೆ, ಗೆದ್ದೇ ಗೆಲ್ತಾರೆ ಬ್ರೋ. ಯಾರ ಮೇಲೆ ಹೋಪ್ ಇಟ್ಕೊಂಡಿದ್ರೆ ಇವತ್ತು? ಬ್ಯಾಟಿಂಗ್ ಅಲ್ಲಿ ಇರ್ಬೋದು, ಬೌಲಿಂಗ್ ಅಲ್ಲಿ ಇರ್ಬೋದು? ಬ್ಯಾಟಿಂಗ್ ಅಲ್ಲಿ ಕಿಂಗ್, ಡೌಟೇ ಇಲ್ಲ. ಬೌಲಿಂಗ್ ಅಲ್ಲಿ ನಾನು ಎಸ್ ದಯಾಳ್ ಇಟ್ಕೊಂಡಿದೀನಿ, ಇಲ್ಲ ಕೃಣಾಲ್ ಪಾಂಡ್ಯ. ಇಬ್ರಲ್ಲಿ ಒಬ್ರು ಮ್ಯಾಜಿಕ್ ಮಾಡೇ ಮಾಡ್ತಾರೆ ಇವತ್ತು. ಮೊನ್ನೆ ಬ್ಯಾಟಿಂಗ್ ಅಲ್ಲೂ ಕೂಡ ಮ್ಯಾಜಿಕ್ ಮಾಡಿ ಸೂಪರ್ ಆಗಿ ಮಾಡೋದು ಬ್ರೋ. ಕಾನ್ಫಿಡೆನ್ಸೇ ಇಲ್ಲ, ಹೋಯ್ತು ಮ್ಯಾಚ್ ಅನ್ಕೊಂಡ್ ಫುಲ್ ಬೇಜಾರಲ್ಲಿ ಕೂತಾಗ ಸಿಂಗಲ್ ಲ್ಯಾಂಡೆಡ್ ಆಗಿ ಹೊಡೆದ್ ಮುಗಿಸಿದ್ರು. ಅದೇ ಖುಷಿ. ಯಾರು ಒಬ್ರು ಹೋದ್ರು ಇನ್ನೊಬ್ರು ಬಂದು ಹೊಡೆದ್ ಗೆಲ್ಸ್ತಾರಲ್ಲ ಅಂತ. ಈಗ ಪ್ರತಿ ವರ್ಷಕ್ಕಿಂತ ಈ ವರ್ಷ ಲೈನಪ್ಪೇ ಜಾಸ್ತಿ ಚೆನ್ನಾಗಿರೋದು ನಮ್ದು, ಇಷ್ಟು ವರ್ಷ ನಡೆದಿರೋದಕ್ಕಿಂತ. ಮೊದಲೆಲ್ಲ ರೂಲ್ಸ್ ಇತ್ತು, ಔಟ್ ಆದ ತಕ್ಷಣ ಟಕ ಔಟ್ ಆಗಿ ಹೋಗ್ತಾ ಇತ್ತು, ಫ್ಯಾನ್ಸ್ಗೆಲ್ಲ ಬೇಜಾರಾಗ್ತಿತ್ತು. ಹಾ. ಬಟ್ ಇವಾಗಿನ ಸಿಚುವೇಶನ್ ನೋಡಿದ್ರೆ ಒಬ್ರಲ್ಲ ಒಬ್ರು ಆಡ್ತಾ ಇದ್ದಾರೆ. ಈಗ ನೀವು ವಿರಾಟ್ ಕೊಹ್ಲಿ ಹೋದ್ರೆ ನೆಕ್ಸ್ಟ್ ಪತಿದಾರ್ ಬರ್ತಾರೆ, ಪತಿದಾರ್ ಹೋದ್ರೆ ಪಡಿಕಲ್ ಬರ್ತಾರೆ, ಪಡಿಕಲ್ ಹೋದ್ರೆ ಕೃಣಾಲ್ ಬರ್ತಾರೆ. ಮೀನ್ಸ್ ನಮ್ದು ಹಬ್ಬ ಅಂದ್ರೆ 10 ಜನನು ಬ್ಯಾಟಿಂಗ್ ಲೈನ್ ಅಪ್ ಸೂಪರ್ ಆಗಿದ್ದಾರೆ. ಸೊ ಸೂಪರ್ ಆಗಿ ಬ್ಯಾಟಿಂಗ್ ಇದೆ ನಮ್ದಂತೂ. ಬೌಲಿಂಗು ಅಷ್ಟೇ ಚೆನ್ನಾಗಿದೆ, ಆಲ್ರೌಂಡರ್ಸ್ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ ಈಗ. ಸೊ ಬೌಲಿಂಗು ಚೆನ್ನಾಗಿದೆ. ಈ ಸತಿ ಕಪ್ ಹೊಡಿಯೋದಂತೂ ಪಕ್ಕಾ ಬ್ರೋ. ಕಪ್ಸ್ ನಮ್ದೇ, ಪ್ರತಿ ಸಲ ನಾವ್ ಹೇಳ್ತಾ ಇರ್ತೀವಿ ಈ ಸಲ ಕಪ್ ನಮ್ದೇ, ಈ ಸಲ ಕಪ್ ನಮ್ದೇ ಅಂತ ಹೇಳಿ. ಹಾ ಬಟ್ ಈ ಕೆಲವರು ನಮ್ಮ ಹೇಟರ್ಸ್ ಕಡೆಲ್ಲ ನೀವು ಬರೀ ಕಪ್ ನಿಮ್ದೇ ಅಂತೀರಾ, ಬಟ್ ಹೊಡಿಯಲ್ಲ ಬ್ರೋ, ಇಲ್ಲ. ಹೇಳಿ ಕೇಳಿ ಡಿ ಬಾಸ್ ಫ್ಯಾನು ಅವರೇ ಹೇಳಿದ್ದಾರೆ, ಆನೆ ನಡ್ಕೊಂಡು ಹೋಗ್ತೀರಾ, ನಾಯಿಗಳು ಬಹು ಅಂತೀರಾ, ತಲೆ ಕೆಡ್ಸ್ಕೋಬಾರ್ದು ಅಂತ. ಹಂಗೆ ಅವ್ರು ಹೇಳೋರು ಹೇಳ್ಕೊಳ್ಳಿ. ಈ ಸತಿನೂ ಗೆಲ್ದೇವ್ರು ನೆಕ್ಸ್ಟ್ ಸತಿನೂ ಕಪ್ ನಮ್ದೆ ಅಂತ ರಾಯಲ್ ಆಗಿರ್ತೀವಿ ನಾವು. ರಾಯಲ್ ಆಗಿರ್ತೀವಿ ಅಷ್ಟೇ ಬ್ರೋ. ಡಿ ಬಾಸ್ ಅಭಿಮಾನಿ ಹಾ ಬ್ರೋ, ಡೈ ಹಾರ್ಟ್ ಫ್ಯಾನ್. ಅದು ಆರ್ಸಿಬಿ ಅಭಿಮಾನಿಯಾಗಿ, ಡಿ ಬಾಸ್ ಅಭಿಮಾನಿಯಾಗಿ ಹೇಟರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ನಂಗೆ ಹೇಳಿ. ನಮ್ ಬಾಸ್ ಒಂದ್ ಡೈಲಾಗ್ ಹೇಳಿದಾರೆ, ಅದನ್ನ ಹೇಳಕ್ ಆಗಲ್ಲ. ಇಲ್ಲ ಬೇಡ ಬಿಡಿ, ಹೇಳಿ ಏನ್ ಹೇಳ್ರಿ. ಪರವಾಗಿಲ್ಲ ಬ್ರೋ, ಬೇಡ. ಓಕೆ, ಈ ಸಲ ಕಪ್ ನಮ್ದೇ. ಈ ಸತಿ ಕಪ್ ನಮ್ದೇ ಬ್ರೋ. ಅದು ಹೇಟರ್ಸ್ಗೆ ಏನಾದ್ರು ಒಂದ್ ಮಾತು ಹೇಳೋದಾದ್ರೆ ಏನ್ ಹೇಳ್ತೀರಾ? ಅವ್ರೆಷ್ಟೇ ಬಡ್ಕೊಂಡ್ರು ನಮ್ದು ಏನು ಮಾಡ್ಕೊಳಕ್ ಆಗಲ್ಲ ಅವ್ರ ಕೈಲಿ, ಅಷ್ಟೇ ಬ್ರೋ. ಅವ್ರೆಷ್ಟೇ ಬಡಿದ್ರು ನಮ್ಗೇನು ಮಾಡ್ಕೊಳಕ್ ಆಗಲ್ಲ, ಅಷ್ಟೇ. ಥ್ಯಾಂಕ್ ಯು ಬ್ರೋ. ಓಕೆ ಬ್ರದರ್, ಸಿಎಸ್ಕೆ ಆರ್ಸಿಬಿ ಮ್ಯಾಚ್ ಇದೆ ನಮ್ಮ ಬೆಂಗಳೂರಲ್ಲೇ. ಯಾವ್ದು ಗೆಲ್ಬೋದು ನಿಮ್ ಪ್ರಕಾರ? RCBನೇ ಗೆಲ್ಲೋದು ಬ್ರೋ. ಹೇಗೆ ಹೇಳ್ತೀರಾ? ಯಾಕಂದ್ರೆ 3 ಮ್ಯಾಚ್ ಸೋತಿದ್ದಾರೆ, ಹೋಮ್ ಗ್ರೌಂಡ್ ಅಲ್ಲೇ ಅದ್ ಎಷ್ಟೇ ಸೊಲ್ಲಿ ಅವ್ರ ಅಂಕಲ್ ಮಕ್ಳಿಗೆ ಹೊಡಿತೀವಿ ಇವತ್ತು, ಹೊಡಿತೀರಾ? ಹೊಡಿತೀವಿ ಪಕ್ಕ. ಅಕಸ್ಮಾತ್ ಅವ್ರು ವಿನ್ ಆಗ್ಬಿಟ್ರೆ? ಆದ್ರೆ ಆಗ್ಲಿ, ಶಾರ್ಟಿಗೆ ಒಂದ್ ಹೋದ್ರೆ ಹೋಯ್ತದಲ್ವಾ, ಇನ್ನೇನು ಒಂದ್ ಹೋದ್ರೆ ಹೋಗ್ಲಿ, ಇಡ್ಕೊಳ್ಳಿ ಅವರು. ಹೆಂಗಿದ್ರು ಔಟ್ ಆಫ್ ಟೂರ್ನಮೆಂಟ್ ಅಲ್ವಾ, 3 ಇದೆ, ಇನ್ನ ಗೆಲ್ತೀವಿ. ಚೆನ್ನೈ ಅಕಸ್ಮಾತ್ ಇದ್ರೂ ಕೂಡ ನಮ್ಗೇನ್ ಟೆನ್ಷನ್ ಏನಿಲ್ಲ, ಆಡ್ಕೊಂಡು ಸೋತ್ರ ಪರವಾಗಿಲ್ಲ, ಒಟ್ನಲ್ಲಿ ಏನಾದ್ರೆ RCB ಗೆಲ್ಬೇಕಷ್ಟೇ. ಈ ಸರಿ ಯಾರು ಕಪ್ ಹೊಡಿತೀರಾ? ಹೊಡಿತೀವಿ. ನೋಡೋದ ಇವಾಗ ಪೂರ್ತಿ ಸೀಸನ್ ನೋಡಿದ್ರೆ, ಲಾಸ್ಟ್ ಇಂದ ನೋಡ್ಕೊಂಡ್ ಬಂದ್ರೆ RCB ಗೆಲ್ಲೋ ತರನೇ ಇದೆ. ಇವಾಗ ಏನು ಇನ್ನೊಂದು 2-3 ಹೆಜ್ಜೆ ಅಷ್ಟೇ, ಪ್ಲೇ ಆಫ್ಗಂತೂ ಹೋಗ್ತೀವಿ ಅಂತ ಗೊತ್ತು. ಇನ್ನು ನೋಡ್ಬೇಕು ಅದು ಪ್ಲೇ ಆಫ್ ಅಲ್ಲಿ ಏನಾಗುತ್ತೆ ಅಂತ. ಪ್ರತಿ ಬಾರಿ ಕೂಡ ಚೆನ್ನಾಗಿ ಆಡ್ಕೊಂಡು ಬರ್ತಾರೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ಫ್ಯಾನ್ಸ್ ಒಂಥರ ಬೇಜಾರ್ ಮಾಡ್ಬಿಡ್ತಾರೆ, ಅದು ಸೋತ್ ಹೋಗೋದು ಈ ತರ ಮಾಡ್ತಾರೆ. ಅದೇನು ಮಾಡಕ್ಕಾಗಲ್ಲ, ಫೇತ್ ಇದ್ರೆ ಮಾಡ್ಬೋದು. ಏನಾಗುತ್ತೆ ನೋಡೋದ. ಈ ಸತಿ ಬಂದಿದ್ದಾರೆ ಇಷ್ಟು ದೂರ, ಚೆನ್ನಾಗ್ ಆಡ್ಕೊಂಡು ನೋಡೋದು. ಹೇಟರ್ಸ್ ಏನಾರು ಹೇಳೋದು? ಯಾಕಂದ್ರೆ ಹೇಟರ್ಸ್ ಬರ್ತಾರಲ್ಲ ಇವತ್ತು ಮ್ಯಾಚ್ಗೆ ಸ್ಟೇಡಿಯಂ ಅಲ್ಲಿ, ನೋಡಿದ್ರಿ ಗೆದ್ರೆ ಆಮೇಲೆ ಇರೋದವ್ರಿಗೆ, ಗೆಲ್ಲೋವರೆಗೂ ಮಾತಾಡೋದ್ ಬೇಡ, ಗೆದ್ದು ತೋರ್ಸೋದ. ಬರೀ ಕಪ್ ನಮ್ದೇ ಅಂದ್ರೆ ಕಪ್ ಗೆಲ್ಲಲ್ಲ, ಬರೀ ಈ ಸಲ ಕಪ್ ಲಾಲಿಪಾಪ್ ಈ ತರದೆಲ್ಲ ಹೇಳ್ತಾರೆ. ಲಾಲಿಪಾಪ್ ಯಾರಿಗಾಗಿರೋದು ಇವಾಗ? CSK ಅವ್ರಿಗೆ ಆಗಿತ್ತಲ್ಲ, ಸಾಕು ಒಂದೊಂದ್ ಕೊಟ್ಬಿಟ್ಟು ಕಳ್ಸೋದ. ಇವತ್ತೊಂದು ಬರ್ಲಿ, ಅವರು ಬಂದವರಲ್ಲ ಹೆಂಗಿದ್ರು ಇವಾಗ ಕಾಯ್ತಾ ಇರ್ತಾರೆ ಸ್ಟೇಡಿಯಂ ಅಲ್ಲಿ, ಕೊಟ್ಬಿಟ್ಟು ಕಳಿಸ್ತಾನೆ ವಿರಾಟ್. ಬೌಲಿಂಗ್ ಇದಾರಲ್ಲ ಕೃಣಾಲ್ ಪಾಂಡ್ಯ ಅವರು, ಬ್ಯಾಟಿಂಗ್ ಹೆಂಗಿದ್ರು ವಿರಾಟ್ ಅವ್ರು ನಿಂತ್ಕೋತಾರೆ. ಫಿಲ್ ಸಾಲ್ಟ್ ಇದ್ರೆ ಫಿಲ್ ಸಾಲ್ಟ್ ಆಡ್ತಾನೆ ಇವತ್ತು. ಏನಾಗಲ್ಲ, ಹೀರ್ಕೊಬಿಡುತ್ತಲ್ಲ ಮಳೆ ಬಂದ್ರು. ಸ್ಟೇಡಿಯಂ ಐತಲ್ಲ ನಮ್ದು RCB ಅದು, ಚಿನ್ನಸ್ವಾಮಿ ಇರೋವರೆಗೂ ಟೆನ್ಷನ್ ಇಲ್ಲ, ಎಲ್ಲ ಹೀರ್ಕೊಬಿಡುತ್ತೆ. RCB ಅಭಿಮಾನಿಯಾಗ ಯಾವ್ದು ಇದೆ? ಅಂಕಲ್ ಮಕ್ಳನ್ನ ಹೊಡಿತೀವಿ ಸುಬ್ಬಿ ಇವತ್ತು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.